ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಕಿರುತೆರೆಯಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡು, ಆದರೆ ಇವರನ್ನ ನೋಡಿದ್ರೆ ವಿಲನ್ ಅಂತ ಅನ್ಸಲ್ಲ, ಬಟ್ ಮುದ್ದಾದಂತಹ ವಿಲನ್ ಅಂತ ಹೇಳ್ಬೋದು. ಈಗ ದೊಡ್ಡ ಸಿನಿಮಾದಲ್ಲಿ ಲಾಂಚ್ ಆಗ್ತಾ ಇದ್ದಾರೆ. ಈಗ ಸೇಮ್ ಪ್ರೊಡಕ್ಷನ್ ಹೌಸಲ್ಲೇ ಸೀರಿಯಲಲ್ಲೂ ಲಾಂಚ್ ಆಗಿದ್ರು, ಈಗ ಸಿನಿಮಾದಲ್ಲೂ ಲಾಂಚ್ ಆಗ್ತಿದ್ದಾರೆ. ಅವ್ರು ಇನ್ಯಾರು ಅಲ್ಲ, ವಜ್ರೇಶ್ವರಿ ಅವರು. ಹಂಗೆ ಹೇಳಿದ್ರೇ ಜನಕ್ಕೆ ತುಂಬ ಕನೆಕ್ಟಿವ್ ಅಂತ ಅನ್ಸುತ್ತೆ. ಸೊ ಮೇಡಮ್, ಹೇಗಿದ್ದೀರಾ ಫಸ್ಟ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಸೋನಿಯಾ ಮೇಡಮ್, ಈಗ ನಿಮ್ಮನ್ನ ಕ್ವಾಟ್ಲಿ ಕಿಚನಲ್ಲಿ ನಿನಗಾಗಿ ಆದ್ಮೇಲೆ ನೋಡಿದ್ರು, ಆಮೇಲೆ ಬಿಗ್ ಬಾಸಲ್ಲಿ ನೋಡ್ತಾರೆ ಅಂತ ಅಂದ್ಕೊಂಡಿದ್ರು. ಈಗ ಡೆವಿಲ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ರ, ಹೇಳಿ. ಐ ಥಿಂಕ್ ನನ್ನ ಎಕ್ಸ್ಪೀರಿಯನ್ಸ್ ಎಕ್ಸ್ಪೋನೆನ್ಷಿಯಲ್ ಅಂತ ಹೇಳ್ಬೋದು. ಅಂದರೆ ಸ್ಟಾರ್ಟಿಂಗ್ ಸೀರಿಯಲಲ್ಲಾಯಿತು, ಅಲ್ಲಿಂದ ಕ್ವಾಟ್ಲಿ ಕಿಚನ್ಗೆ ಹೋಯಿತು. ಅಲ್ಲಿಂದ ಯಾರೂ ಅಂದ್ಕೊಂಡಿರಲ್ಲ ನಾನು ಡೆವಿಲಲ್ಲಿ ಇರ್ತೀನಿ, ಅದ್ರಲ್ಲಿ ಬರ್ತೀನಿ ಅಂತ. ನಾನೂ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಪ್ರೊಡ್ಯೂಸರ್ಸ್ ಅವರು ತಶ್ವಿನಿ ಮೇಡಮ್ ಹೇಳಿದಾಗ ನಾನು ಯು ವಾಂಟ್ ಮೀ ಟು ಆ್ಯಕ್ಟ್ ಅಂತ ಒಂದು ಶಾಕ್ ಆಯಿತು ನನಗೆ. ಅವರು ಹೌದು, ಪಾತ್ರ ಸೂಟ್ ಆಗಬಹುದು ನೋಡಿ ಅಂತ ಹೇಳಿದ್ರು. ನೋಡಿ ಅಂತ ಹೇಳಲ್ಲ, ನಾನು ಯೋಚನೆ ಮಾಡಲಿಲ್ಲ. ಇಫ್ ಯು ಥಿಂಕ್ ಇಫ್ ಪ್ರಕಾಶ್ ಸರ್ ಅವರು ಇದು ಮ್ಯಾಚ್ ಆಗುತ್ತೆ, ನೀವು ಮಾಡಿ ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ಮಾಡ್ತೀನಿ ನಾನು. ಬಿಕಾಸ್ ಈ ಥರ ಒಂದು ಡೆಬ್ಯೂ ಯಾರಿಗೆ ಸಿಗುತ್ತೆ ಅಲ್ವಾ? ಕಷ್ಟಪಟ್ಟರೂ ಸಿಗೋದಿಲ್ಲ ಈ ಥರದ್ದು. ಸೊ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ ಆಪರ್ಚುನಿಟಿ. ಅಂದರೆ ಇವಾಗ ನಿನಗಾಗಿ ಸೀರಿಯಲಲ್ಲಿ ನೆಗೆಟಿವ್ ಅಲ್ಲಿ ಕಾಣಿಸ್ಕೊಂಡಿದ್ರಿ. ಸೊ ಡೆವಿಲಲ್ಲಿ ಏನಾದರೂ ಅದೇ ಥರ ಶೇಡಲ್ಲಿ ಕಾಣಿಸ್ಕೊಳ್ತಿದ್ದೀರಾ? ಇಲ್ಲ ಅಂದರೆ ಒನ್ ಸೈಡ್ ಆಫ್ ದ ಸ್ಟೋರಿ ನೋಡ್ಬೋದಾ ನಾವು ನಿಮ್ಮಲ್ಲಿ ಅಂತ? ಇಲ್ಲ ಅನಿಸುತ್ತೆ. ಈ ಇದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಕ್ಯಾರೆಕ್ಟ್ರಲ್ಲಿದ್ದೀನಿ. ಸ್ಟ್ರಾಂಗ್ ಆಗಿದ್ದೀನಿ, ಆದರೆ ನ್ಯೂಟ್ರಲ್. ವಜ್ರೇಶ್ವರಿ ಥರ ಸ್ವಲ್ಪ ಮೀನ್ ಆಗಿಲ್ಲ, ಆದರೆ ಸ್ಟ್ರಾಂಗ್. ಸೊ ನಿಮ್ಮ ಸೀಕ್ವೆನ್ಸ್ ದರ್ಶನ್ ಅವ್ರ ಸರ್ ಜೊತೆ ಇತ್ತಾ? ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅಂಥದ್ದು ಚಾನ್ಸಸ್ ಏನಾದರೂ ಇತ್ತಾ ಸಿನಿಮಾದಲ್ಲಿ, ಹೇಗೆ ಅಂತ? ಇತ್ತು. ಎರಡು ಸೀನ್ಗಳಿದೆ ಅವ್ರ ಜೊತೆ. ಸೊ ವಿಚ್ ವಾಸ್ ಗ್ರೇಟ್ ನನಗೆ. ಯಾಕಂದರೆ ನಾನು ಅವ್ರನ್ನ ಸೆಟ್ಟಲ್ಲಿ ನೋಡಿದ್ದು, ಆ ಸೆಟ್ಟು ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಈ ಸಿನಿಮಾ ಶೂಟಿಂಗ್ ಮೊದಲನೇ ಸಲ ನಾನು ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗುತ್ತೆ ಅಂತ ಅನ್ನೋದೇ ನನಗೆ ಒಂಥರ ಆಶ್ಚರ್ಯಕರವಾಗಿತ್ತು. ಆ್ಯಂಡ್ ಅದು ದರ್ಶನ್ ಅವರು ಬಾಕಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಜೊತೆ ಸೀನ್ಗಳು ಮಾಡುವಾಗ ನಾನು ಅನ್ಕೋತಾ ಇದ್ದೆ, ನಾನು ಪಿಂಚ್ ಮಾಡಿಕೊಂಡು ಇದು ನಿಜಾನಾ, ಇದು ಡ್ರೀಮಾ ಅಂತ ಅನ್ಕೋತಾ ಇದ್ದೆ ನಾನು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನೀವು ಸ್ಟೇಜ್ ಮೇಲೆ ಹೇಳ್ತಿದ್ರಿ ಮೇಡಮ್, ನಿನಗಾಗಿ ಸೀರಿಯಲ್ಲು ಕೂಡ ಇವರೇ ನನಗೆ ಲಾಂಚ್ ಮಾಡಿದ್ದು ಅಂತ. ಹಾಗಾದರೆ ನಿನಗಾಗಿ ಸೀರಿಯಲ್ ಹೇಗಾಯಿತು, ಹಾಗೆ ಈ ಹಿಂದೆ ಏನು ಮಾಡ್ತಿದ್ರಿ ಅನ್ನೋದು? ನಾನು ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್. ನಾನು ತುಂಬ ವರ್ಷಗಳಿಂದ ಭರತನಾಟ್ಯ ಹಾಗೂ ಕಥಕ್ ಪ್ರೊಫೆಷ್ನಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಮಾಡ್ತಾಯಿದ್ದೀನಿ. ಸೊ ಆದರೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು. ಪ್ರಾಬಬ್ಲಿ ಒಂದು 20 ವರ್ಷಗಳ ಮುಂಚೆ ಕೊಡವ ಸೀರಿಯಲಲ್ಲಿ ದೂರದರ್ಶನಿಗೆ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದೆ. ಆಮೇಲೆ ಅದಾದಮೇಲೆ ನನಗೆ ಅನ್ನಿಸ್ತು, ಓದಲಿಕ್ಕೆ ಕಷ್ಟ ಆಗುತ್ತೆ, ಡ್ಯಾನ್ಸಿಗೆ ಕಷ್ಟ ಆಗುತ್ತೆ, ಈಗ ಆ್ಯಕ್ಟಿಂಗು ಶುರು ಮಾಡಿದೆ, ಸ್ವಲ್ಪ ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಆವಾಗ ಡ್ರಾಪ್ ಮಾಡಿದೆ ಐಡಿಯಾನ. ಆ್ಯಕ್ಟ್ ಮಾಡೋದು ಬೇಡ ಇವಾಗ ಸದ್ಯಕ್ಕೆ, ಡ್ಯಾನ್ಸ್ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಸೊ ಅದಾಗಿ 20 ವರ್ಷ ಆದಮೇಲೆ ನನಗೆ ಇವಾಗ ಅನ್ನಿಸ್ತು, ಓಕೆ, ಮೇ ಬಿ ಇಟ್ಸ್ ದ ರೈಟ್ ಟೈಮ್. ಈಗ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀನಿ, ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡ್ತೀನಿ. ಸೊ ಫ್ಯೂ ಏನಂತಾರೆ ಬಾಕ್ಸಸಲ್ಲಿ ಟಿಕ್ ಆಗಿದೆ. ಸೊ ಅದಕ್ಕೆ ಇವಾಗ ಅಂದ್ಕೊಂಡೆ, ಓಕೆ, ಆ್ಯಕ್ಟಿಂಗ್ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಪೋರ್ಟ್ಫೋಲಿಯೋ ಮಾಡಿ, ನಾನು ಸ್ವಲ್ಪ ಜನ, ನನಗೆ ಆ್ಯಕ್ಟರ್ಸು ಡಿರೆಕ್ಟರ್ಸ್ ಸ್ವಲ್ಪ ಜನ ಗೊತ್ತಿದ್ದಾರೆ ತುಂಬ ಮುಂಚೆಯಿಂದ, ಅವ್ರಿಗೆ ಕಳಿಸ್ಕೊಟ್ಟೆ. ಹಾಗೆ ಒಂದು ತಶ್ವಿನಿ ಮೇಡಮ್ ಅವ್ರ ಕಾಲ್ ಬಂದಾಗ ಅಂದ್ಕೊಂಡೆ ಆಡಿಷನ್ಗೆ ಹೋಗ್ತೀನಿ, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಲ್ಲೂ ಅಷ್ಟೇ, ವಜ್ರೇಶ್ವರಿ ಪಾತ್ರ ಆಯಿತು, ಶೂಟಿಂಗ್ ಶುರು ಆಯಿತು. ಎಕ್ಸಾಕ್ಟ್ಲಿ 1-2 ತಿಂಗಳಲ್ಲಿ ಮೇಡಮ್ ಹೇಳಿದ್ರು, ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಅದರಲ್ಲಿ ಒಂದು ಪಾತ್ರ ಇದೆ, ಮಾಡ್ತೀರಾ ಅಂತ. ದಟ್ಸ್ ಹೌ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ ಆಪರ್ಚುನಿಟಿ. ಆ ದೇವರ ಅನುಗ್ರಹ, ನನ್ನ ತಂದೆ ತಾಯಿ ಅನುಗ್ರಹ ನನ್ನ ಮೇಲಿದೆ ಅಂತ ಅಂದ್ಕೊಂಡು ಹೆಜ್ಜೆ ಇಟ್ಟಿದ್ದೀನಿ. ನೋಡೋಣ ಇನ್ನು ಮುಂದೆ ಹೇಗೆ ಆಪರ್ಚುನಿಟೀಸ್ ಸಿಗುತ್ತೆ ಅಂತ. ಅಂದರೆ ಹೆಸರಲ್ಲೇ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ. ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ? ಅಂದರೆ ಸ್ಪೇಸ್ನ ನೀವು ಶೇರ್ ಮಾಡ್ಕೊಂಡಿದ್ದೀರಾ. ಸಿನಿಮಾದಲ್ಲಿ ಇರ್ತಾರೆ ಕೆಲವರು, ಬಟ್ ಅವ್ರ ಜೊತೆನೇ ಆ್ಯಕ್ಟ್ ಮಾಡುವಂಥದ್ದು ತುಂಬ ಕಡಿಮೆ ಜನಕ್ಕೆ ಸಿಗತ್ತೆ. ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅವ್ರೇನಾದ್ರು ಟಿಪ್ಸ್ ಎಲ್ಲ ಕೊಟ್ಟಿದ್ರಾ ನಿಮ್ಮ ಜೊತೆ? ಹೇಳಿದ್ರ ಹೀಗೆ ಮಾಡಿ ಆ ಥರ ಎಲ್ಲ? ಇಲ್ಲ, ಏನಂದರೆ
ನನ್ನ ಅವರ ಸೀನ್ಸ್ ಇರೋದು ತುಂಬ ಇಮೋಷನ್ಸು, ಐ ಕಾಂಟ್ಯಾಕ್ಟು ಆ ಥರ ಮಾತ್ರ. ಡೈಲಾಗ್ಸ್ ಕಡಿಮೆ. ಅಕ್ಕನ ಪಾತ್ರದಲ್ಲಿ ನಾನು ಹೇಳೋಕ್ಕಾಗಲ್ಲ. ಸೊ ಅದರಿಂದ ಟಿಪ್ಸು ಕೊಡೋಕ್ಕಾಗಲಿಲ್ಲ ಬಿಕಾಸ್ ಬಟ್ ಪ್ರಕಾಶ್ ಸರ್ ಈಸ್ ವೆರಿ ಪರ್ಟಿಕ್ಯುಲರ್. ಅವರು ಒಂದು ಸೀನು ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲರಿಗೂ ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಎವ್ರಿಬಡೀಸ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸೊ ತುಂಬ ಸ್ಮೂತಾಗಿ ನಡೀತು. ಫಿಲ್ಮ್ ಶೂಟಿಂಗ್ ನಡೀತದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಇಟ್ ವಾಸ್ ವೆರಿ ವೆರಿ ಏನು ಫನ್ ಅಂತ ಹೇಳ್ಬೋದು, ಸ್ಮೂತ್ ಅಂತ ಹೇಳ್ಬೋದು. ಸೊ ತುಂಬ ಡೈಲಾಗ್ಸ್ ಏನೂ ಇಲ್ಲ ನನಗೆ ದರ್ಶನ್ ಸರ್ ಜೊತೆಗೆ. ಬಟ್ ಅಫ್ಕೋರ್ಸ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದೇ ನನಗೆ ಇಟ್ಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಹ್ಯಾಪಿ ಪಾರ್ಟ್. ಈಗ ಯೂಶಲಿ ಸೆಟ್ಸಲ್ಲಿ ದರ್ಶನ್ ಸರ್ ಎಲ್ರಿಗೂ ಊಟ ಹಾಕೋದು ಅಥವಾ ಅವ್ರಿಗೆ ಏನಾದ್ರು ತಂದು ಕೊಡೋದು, ಊಟ ತಿಂಡಿ ಆ ಥರದ್ದೆಲ್ಲ ನಡೀತಾ ಇರುತ್ತೆ ಅಂತ ನಾವು ಕೇಳಿದ್ದೀವಿ. ಸೊ ನಿಮ್ಮ ಜೊತೆ ಊಟ ಮಾಡಿದ್ದು ಆ ಥರದ ಸಂದರ್ಭಗಳೆಲ್ಲ ಇದೆಯಾ? ಏನಾಯಿತು ಅಂದರೆ ನಾವು ಫಸ್ಟ್ ಟೈಮ್ ಶೂಟ್ ಮಾಡಿದಾಗ ಸರ್ ಶೂಟಿಂಗ್ ಅರ್ಧ ದಿನ ಮಾತ್ರ ಇದ್ದಿದ್ದು. ಅವ್ರು ಶೂಟ್ ಮುಗಿಸ್ಕೊಂಡು ಹೊರಟುಬಿಟ್ಟಿದ್ರು. ಬಟ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ತಂಡ, ನಮ್ಮ ಮ್ಯಾಮ್ ಸರ್ ಎಲ್ಲರೂ ಒಟ್ಟಿಗೆ ಕೂಡಿಸ್ಕೊಂಡು ಮನೇಲಿ ಊಟ ಮಾಡೋ ಥರ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ, ಹಾಗೆ ಅವ್ರ ಮನೇಲಿ ಊಟ ಮಾಡೋ ಥರ ಟ್ರೀಟ್ ಮಾಡ್ತಾಯಿದ್ರು. ಇನ್ನು ಬಾಕಿ ಶೂಟ್ ಮಾಡೋ ವರ್ಷದಲ್ಲಿ ಅವ್ರ ಸೊಂಟ ನೋವು ತುಂಬ ಇತ್ತು ಅಂತ ತುಂಬ ಬ್ರೇಕ್ಸಲ್ಲಿ ಇಂಟರ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಅವ್ರು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಆ ಥರ ಅನುಭವ ಆಗಲಿಲ್ಲ. ಬಟ್ ನಮ್ಮ ಪ್ರೊಡ್ಯೂಸರ್ ಅವರು ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಸೊ ಅದೇ ದಟ್ ಇಟ್ ಸೆಲ್ಫ್ ವಾಸ್ ಗ್ರೇಟ್. ಮ್ಯಾಮ್, ಈಗ ಡೆವಿಲ್ ಸಿನಿಮಾಯಿಂದ ನೀವು ಸಿನಿಮಾ ಇಂಡಸ್ಟ್ರಿಗೆ ಲಾಂಚ್ ಆಗ್ತಿದ್ದೀನಿ ಅನ್ನೋ ಮಾತು ನೀವೇ ಹೇಳಿದ ಮಾತು. ಸೊ ಈಗ ಡೆವಿಲ್ ಸಿನಿಮಾಲಿ ಮಾಡ್ತಿದ್ದೀರ ಅನ್ನೋ ಕ್ಲೂ ಕೂಡ ಸಾಕಷ್ಟು ಜನಕ್ಕೆ ಇರಲಿಲ್ಲ ಅಂಟಿಲ್ ಅನ್ಲೆಸ್ ಇವತ್ತು. ಇದೆಲ್ಲ ನೋಡಿದಾಗ ಅಂದರೆ ನೀವು ಈ ಹಿಂದೆ 20 ವರ್ಷದ ಹಿಂದೆ ನೀವು ಬೇಡ ಆ್ಯಕ್ಟಿಂಗ್ ಕಷ್ಟ ಆಗುತ್ತೆ ಕೆರಿಯರ್ ಇದಕ್ಕೆ ಅಂತ, ಈಗ ಎಷ್ಟು ಖುಷಿ ಇದೆ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದೀರಾ, ಅದು ಒಂದು ದೊಡ್ಡ ಬ್ಯಾನರ್, ದೊಡ್ಡ ಸೂಪರ್ ಸ್ಟಾರ್. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇಷ್ಟು ದೊಡ್ಡ ಬ್ಯಾನರಲ್ಲಿ, ಇಷ್ಟು ದೊಡ್ಡ ಸಿನಿಮಾನಲ್ಲಿ ಒಂದು ಪಾತ್ರದಲ್ಲಿ ನಾನು ಲಾಂಚ್ ಆಗ್ತಿದ್ದೀನಿ ಅಂದರೆ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ. ಇದೊಂಥರ ಏನು ಎಷ್ಟು ಜನಕ್ಕೆ ಸಿಗುತ್ತಲ್ವ ಈ ಥರದ್ದು ಒಂದು ಆಪರ್ಚುನಿಟಿ ಅಲ್ವಾ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು, ನನ್ನ ಫ್ಯಾಮಿಲಿ ಎಲ್ಲರೂ. ಅಂದರೆ ದೊಡ್ಡ ಸ್ಕ್ರೀನಲ್ಲಿ ನನ್ನ ಮೊದಲನೇ ಸಲ ನೋಡೋದು ಇಟ್ಸ್ ಅ ಬಿಗ್ ಡೀಲ್. ಸೊ ತುಂಬ ಆ್ಯಕ್ಚುಲಿ ನರ್ವಸ್ ಆಗೂ ಇದ್ದೀನಿ, ಹೆಂಗೆ ಕಾಣಿಸ್ತೀನೋ ಏನೋ ಅಂತ. ಸೊ ವೆರಿ ಎಕ್ಸೈಟೆಡ್. ಇನ್ನು ನಿಮ್ಮ ನಿನಗಾಗಿ ಸೀರಿಯಲ್ ಅಂತಂದರೆ ಸಾಕಷ್ಟು ಜನಕ್ಕೆ ಇಷ್ಟವಾದಂತಹ ಸೀರಿಯಲ್. ಅಂದರೆ ನಿಮ್ಮನ್ನು ವಿಲನ್ ಆಗಿ ನೋಡಿದರೂ ಕೂಡ ಎಷ್ಟು ಮುದ್ದಾಗಿರುವಂತಹ ವಿಲನ್ ಅನ್ನೋ ಕಾಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಅದು ಸಡನ್ನಾಗಿ ಸ್ಟಾಪ್ ಆಯಿತು. ಯಾರು ಅಂದರೆ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಮುಗಿಸ್ತಾರೆ ಅಂತ. ಯಾಕೆ ಏನು ಅನ್ನೋದು ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ. ನಮಗೂ ಸಡನ್ನಾಗಿ ನಮ್ಮ ಟೀಮ್ ಹೇಳಿದಾಗ ಈ ಥರ ಎಂಡ್ ಮಾಡ್ತಿದ್ದಾರೆ ಅಂತ ವಿ ವರ್ ಟೇಕನ್ ಅ ಬ್ಯಾಕ್. ಯಾಕಂದರೆ ನಮ್ಮ ರೇಟಿಂಗ್ಸ್ ರೇಟ್ಸ್ ವರ್ ಗುಡ್. ಅಂದರೆ ನಮ್ಮ ಸೀರಿಯಲ್ ರೇಟಿಂಗ್ ಚೆನ್ನಾಗಿ ನಡೀತಾ ಇತ್ತು, ಸ್ಟೋರಿ ಚೆನ್ನಾಗಿ ಬರ್ತಾಯಿತ್ತು. ಸೊ ಎಕ್ಸ್ಪೆಕ್ಟೇ ಮಾಡಿಲ್ಲ. ದಿಸ್ ವಾಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ಅದರಿಂದ ಒಂಥರ ಸ್ವಲ್ಪ ಶಾಕಲ್ಲಿದ್ವಿ ಫಸ್ಟ್ ಫ್ಯೂ ಡೇಸು. ಅಯ್ಯಯ್ಯೋ ಇನ್ನು ಒಂದೇ ವಾರ ಇರೋದು, ಅಯ್ಯಯ್ಯೋ ಇನ್ನು 4 ದಿನ ಇರೋದು ಅಂತ. ಅದಾಗಿ ಸ್ವಲ್ಪ ಐ ಥಿಂಕ್ ಒಂದೂವರೆ ತಿಂಗಳು ವಿ ವರ್ ಲೈಕ್ ಅಯ್ಯೋ ಐ ವಿಶ್ ದೇ ಕ್ಯಾನ್ ಡೂ ಅ ಸೆಕೆಂಡ್ ಪಾರ್ಟ್ ಆಫ್ ನಿನಗಾಗಿ ಅಂತೆಲ್ಲ ಏನೇನೋ ಅನ್ಕೋತಾ ಇದ್ವಿ. ನನಗೆ ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಮೊದಲನೇ ಕನ್ನಡ ಧಾರಾವಾಹಿ. ಸೊ ಅದಕ್ಕೆ ಇಟ್ ವಾಸ್ ವೆರಿ ಇಮೋಷ್ನಲ್ ಫಾರ್ ಮೀ. ಲಾಸ್ಟ್ ದಿನ ಎಲ್ಲ ಕರೆದು ಎಲ್ಲ ಬಂದಿದ್ವಿ ನಮ್ಮ ಶೂಟಿಂದ. ಬಟ್ ಎಲ್ಲರ ಜೊತೆ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ. ಒನ್ಸ್ ಇನ್ ಅ ವೈಲ್ ಮೀಟ್ ಮಾಡ್ತೀವಿ. ಏನೋ ಸಮಾಧಾನ, ಓಕೆ ಅಟ್ಲೀಸ್ಟ್ ವಿ ಆರ್ ಫ್ರೆಂಡ್ಸ್ ಅಂತ ಅಂದ್ಕೊಡ್ತೀವಿ. ಬಟ್ ಅವ್ರ ಎಕ್ಸ್ಪ್ರೆಷನ್ ಏನಿತ್ತು ಮ್ಯಾಮ್, ನೀವು ಡೆವಿಲ್ ಸಿನಿಮಾದಲ್ಲಿ ಮಾಡ್ತಿದ್ದೀರಾ ಅಂತ ಗೊತ್ತಾಗ? ಏನಂದರೆ ರೀಸೆಂಟ್ವರೆಗೂ ನಾನು ಹೇಳಿರಲಿಲ್ಲ ನಾನು ಮಾಡಿದ್ದೀನಿ ಅಂತ. ಅದಾದಮೇಲೆ ಬಂದು ಐ ಥಿಂಕ್ ಮೇಡಮ್ಮೇ ಹೇಳ್ಬಿಟ್ಟಿದ್ದಾರೆ ಸೆಟ್ಟಲ್ಲಿ. ಆವಾಗ ಎಲ್ಲರಿಗೂ ಆಶ್ಚರ್ಯ, ಅಯ್ಯೋ ಈ ವಿಷಯ ಹೇಳೇ ಇಲ್ವಲ್ಲ ನೀನು ಅಂತ. ನಾನು ಸುಮ್ಮನೆ ಇದ್ದೆ, ಅಯ್ಯೋ ಯಾಕಪ್ಪ ಹೇಳಬೇಕು ಇವಾಗಲೇ, ಲೆಟ್ ಇಟ್ ಬಿ ಎ ಸರ್ಪ್ರೈಸ್ ಅಂತ ನಾನು ಅಂದ್ಕೊಂಡಿದ್ದೆ. ಮೇಡಮ್ ಬಂದು ಹೇಳಿಬಿಟ್ರು ಎಲ್ಲರಿಗೂ, ಇವರಿದ್ದಾರೆ ಡೆವಿಲಲ್ಲಿ ಅಂತ. ಸೊ ಅವ್ರು ಹೇಳಿದ ಮೇಲೆ ಆಮೇಲೆ ಅಫ್ಕೋರ್ಸ್ ಎಲ್ಲ ಹೇಗಿತ್ತು ಹೆಂಗಾಯಿತು ಅಂತೆಲ್ಲ ಕೇಳ್ತಾಯಿದ್ರು. ಕ್ಯೂರಿಯಾಸಿಟಿ ಚೆನ್ನಾಗಿತ್ತು. ಲೈಟು
ಮೇಡಮ್ ಈಗ ನನ್ನ ಕೊನೆ ಪ್ರಶ್ನೆ, ಇನ್ನು ಕ್ವಾಟ್ಲೆ ಕಿಚನಲ್ಲಿ ನೀವು ಗಿಲ್ಲಿ ನಟ ಅವ್ರ ಜೊತೆ ಒಂದು ಶೇರ್ ಇತ್ತು, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ ಅಂದರೆ ಸ್ಕ್ರೀನ್ ಶೇರ್ ಮಾಡಿದ್ರಿ. ಈಗ ಮತ್ತೆ ಅವ್ರು ಸಿನಿಮಾದಲ್ಲಿದ್ದಾರೆ. ಸಾಕಷ್ಟು ಜನ ಕುತೂಹಲ ಏನಂದರೆ ಅವ್ರು ಬಿಗ್ ಬಾಸ್ ಮನೇಲಿದ್ದಾರೆ, ಒಂದು ಡೆವಿಲ್ ಸಿನಿಮಾ ಅಲ್ಲಿ ಅವ್ರ ಪಾತ್ರ ಏನಾಗಿರ್ಬೋದು ಅಂತ ಲೈಟಾಗಿ ಏನಾದರೂ ಕ್ಲೂ ಕೊಡೋದು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದರೆ ನಾನು ಇವ್ರು ಇದ್ದಾರೆ ಅಂತ ಗೊತ್ತಾಗಿದ್ದೆ ವೆರಿ ರೀಸೆಂಟ್ಲಿ. ಡಬ್ ಮಾಡುವಾಗ ನಾನು ಸ್ವಲ್ಪ ಸೀನ್ಸ್ ನೋಡಿದಾಗ ಆವಾಗ ಗೊತ್ತಾಯ್ತು, ಓ ಇವ್ರು ಇಲ್ಲಿದ್ದಾರಾ ಅಂತ. ಸೊ ಹಾಗಾಗಿ ಯಾಕಂದರೆ ನಾವು ನಮ್ಮ ಪಾಡಿಗೆ ನಮ್ಮ ಡೇಸಲ್ಲಿ ಹೋಗ್ತೀವಿ, ಶೂಟ್ ಮಾಡ್ತೀವಿ, ಬರ್ತೀವಿ. ಆವಾಗ ನಿನಗಾಗಿ ನಡೀತಾ ಇತ್ತು. ಸೊ ನಾನು ಬೇರೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಇಲ್ಲಿ ಓಡೋಗು, ಅಲ್ಲಿ ಶೂಟ್ ಮಾಡು, ಬಂದು ಇಲ್ಲಿ ಕಂಟಿನ್ಯೂ ಮಾಡು ಅಂತ. ಸೊ ನನಗೆ ಸ್ವಲ್ಪ ಪಾತ್ರಗಳು ಅವರನ್ನು ಮೀಟ್ ಮಾಡಿದ್ದೆ ಅಲ್ಲಿ. ಬಟ್ ಗಿಲ್ಲಿ ಅವ್ರು ಇದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಇವಾಗ ಅವರು ಬಿಗ್ ಬಾಸ್ ಮನೇಲಿದ್ದಾರೆ, ನೀವು ಹೋಗ್ತಾರೆ ಅಂತ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ಹೋಗ್ತೀರಾ ಅಂತ ಒಂದಷ್ಟು ರೂಮರ್ಸ್ ಇತ್ತು. ಸೊ ಫ್ಯೂಚರಲ್ಲಿ ಏನಾದರೂ ಪ್ಲ್ಯಾನ್ ಇದೆಯಾ, ಇಲ್ಲ ವೈಲ್ಡ್ ಕಾರ್ಡಲ್ಲಿ ಏನಾದರೂ ಹೋಗೋ ಪ್ಲ್ಯಾನ್? ಆ್ಯಕ್ಚುಲಿ ಐ ಹ್ಯಾವ್ ನೋ ಕ್ಲೂ. ಆದರೆ ಒಂದು ಹಾಗೆ ಹೇಳೋಕ್ಕಾಗಲ್ಲ. ಆದರೆ ಏನಂದರೆ ಕ್ವಾಟ್ಲೆ ಕಿಚನ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಏನು ಕೊಡ್ತು ಅಂದರೆ, ಯು ಹ್ಯಾವ್ ಟು ಎಂಟರ್ಟೈನ್ ಪೀಪಲ್, ಯು ಹ್ಯಾವ್ ಟು ಬಿ ಪ್ರೆಸೆಂಟ್, ಯು ಹ್ಯಾವ್ ಟು ಇಂಪ್ರೊವೈಸ್. ಇದೆಲ್ಲ ಕಾನ್ಸ್ಟೆಂಟ್ಲಿ ನಡಿಬೇಕಲ್ಲಿ, ಎಂಟರ್ಟೈನ್ ಮಾಡಬೇಕು. ಅದು ಸ್ವಲ್ಪ ಕಷ್ಟ ನನಗೆ, ಬಿಕಾಸ್ ಐ ಆಮ್ ಅ ವೆರಿ ಕ್ವೈಟ್ ಪರ್ಸನ್. ನನಗೆಲ್ಲ ಸಿಸ್ಟಮ್ಯಾಟಿಕ್ ಆಗಿರಬೇಕು, ಮೊದಲೇ ಪ್ಲ್ಯಾನ್ ಆಗಿರಬೇಕು, ನಂಗೆ ಡೈಲಾಗ್ಸ್ ಮುಂಚೆ ಕೊಡಬೇಕು, ಈ ಥರ ಎಲ್ಲ ನನಗೆ ಅಭ್ಯಾಸ ಇರೋದು ಈ ಥರ. ಬಿಕಾಸ್ ಐ ಆಮ್ ಅ ಡಾನ್ಸರ್, ನನಗೆ ರಿಹರ್ಸಲ್ ಮಾಡಿನೇ ಪ್ರೋಗ್ರಾಮ್ ಮಾಡೋಕ್ಕಾಗೋದು. ನಂಗೆ ಸಡನ್ನಾಗಿ ಹೋಗ್ಬಿಟ್ಟು ಪ್ರೋಗ್ರಾಮ್ ಮಾಡು ಅಂದರೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕ್ವಾಟ್ಲೆ ಕಿಚನಲ್ಲಿ 2 ತಿಂಗಳು ಚೆನ್ನಾಗಿತ್ತು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಫಿಟ್ ಬಿಗ್ ಬಾಸ್ ಮನೆ. ಇಟ್ ಈಸ್ ವೆರಿ ವೆರಿ ಸ್ಕೇರಿ ನನಗೆ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಸರ್ವೈವ್ ಆಲ್ಸೋ. ಓಕೆ ಮ್ಯಾಮ್, ನನ್ನ ಕೊನೆ ಪ್ರಶ್ನೆ, ಈಗ ಡೆವಿಲ್ 11th ಬರ್ತಿದೆ ಅಂದರೆ ಫ್ಯಾನ್ಸ್ಗೆ ಇದು ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ನೋ ಡೌಟ್ ಅವ್ರು ನಿಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದ್ರಲ್ಲೂ ತುಂಬ ಭರ್ಜರಿಯಾಗೆ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊನೆಯದಾಗಿ ಹೇಳೋದಾದರೆ ಡೆವಿಲ್ ಸಿನಿಮಾ ಬಗ್ಗೆ, ಹಾಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ಎಷ್ಟು ನರ್ವಸ್ನೆಸ್ ಇದೆ ಅನ್ನೋದು? ಏನು ಗೊತ್ತಾ, ನನ್ನ ಕೈ ಮುಟ್ಟಿ ತಣ್ಣಗಾಗೋಗಿದೆ. ಯಾಕಂದರೆ ಐ ಆಮ್ ಸೂಪರ್ ನರ್ವಸ್. ಹೇಗೆ ಜನ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ. ವಜ್ರೇಶ್ವರಿನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ, ಇದರಲ್ಲಿ ಹೇಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ನನ್ನನ್ನು ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೋಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ. ಇದು ಆಗ್ತಾ ಇದೆ ಇವಾಗ. ಆ್ಯಂಡ್ ಇಂಥ ಬ್ಯಾನರಲ್ಲಿ, ಇಂಥ ಸಿನಿಮಾದಲ್ಲಿ ಬರ್ತಾ ಇರೋದು. ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಎಲ್ಲ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮ ಡೆವಿಲ್ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ.